ಇದು ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಹಂಗೆ ಗಾಡಿ ತಂದು ಹೊಲಕ್ಕೆ ಬಂದ್ಬಿಟ್ವಿ. ಏನಪ್ಪ ಬೆಳೆ ಮಾಡಿವಿ ಅಂತ ಹೇಳಿದ್ರೆ ನಮ್ಮ ಮೊದಲೇ ಹತ್ತಿ ಬೆಳೆ ಹಾಕಿದ್ದೇವೆ ನೋಡಿ ಫ್ರೆಂಡ್ಸ್. ಈ ಥರ ಇದೆ. ಹತ್ತತ್ರ 30-35 ದಿನ ಆಯಿತು. ಎಲ್ಲ ಎಡಿ ಕುಂಟೆ ಹೊಡೆದು ಕೇಸಿ ಮತ್ತೆ ಕುಂಟೆ ಹೊಡೆದು ದೊಡ್ಡ ಕುಂಟೆ ಹೊಡೆದು ಕಳೆ ತೆಗೆದು ಮತ್ತು ಈ ಥರ ಸಾಲು ಮಾಡಿ ನೀರು ಬಿಟ್ಟಿದ್ದೀನಿ ಹೊಲ ಕಡೆ. ಈ ಥರ ಇದೆ ಇವತ್ತಿನ ಕೆಲಸ ನಮ್ಮದು. ಇವತ್ತೆಲ್ಲ ನಾಳೆ ನೆಕ್ಸ್ಟ್ ಇದಕ್ಕೆ ಗೊಬ್ಬರ ಹಾಕಬೇಕು. ಯಾಕಂದರೆ ಇದು 30-35 ದಿನ ಆಯ್ತಲ್ಲ, ಇದು ಗೊಬ್ಬರ ಹಾಕಬೇಕು. ಆಮೇಲೆ ಈಗಳಿಗೆ ಇನ್ನೂ ಒಂದು 10 ದಿನ ಆದಮೇಲೆ ಎಣ್ಣೆ ಸಿಂಪಡಣೆ ಮಾಡಬೇಕು. ಅಂದರೆ ಇವು ಕೀಟಗಳು ಬಾಧೆಗಳು ಇರ್ತಾವಲ್ಲ ಅಂತ ನಾವು ತಡೆಗಟ್ಟಬೇಕು. ಇದೇ ಹಂತದಲ್ಲಿ ತಡೆಗಟ್ಟರೆ ಬೆಳೆಗಳು ಚೆನ್ನಾಗಿ ಬರ್ತವೆ. ಆಮೇಲೆ ಅವಕ್ಕೆ ನಾವು ಯಾವ ಥರ ಆದ್ರೂ ಏನಾದ್ರೂ ಬೆಳಿತೇವೆ. ಕರೆಕ್ಟಾಗಿ ಗೊಬ್ಬರ ಕರೆಕ್ಟ್ ಟೈಮ್ ಕೊಡಬೇಕು, ಎಣ್ಣೆ ಮಾತ್ರ ಕರೆಕ್ಟ್ ಟೈಮ್ ಹೊಡಿಬೇಕು. ಆ ಥರದಿಂದ ಗಿಡ ಬೆಳವಣಿಗೆ ಬರ್ತವೆ. ಇಲ್ಲಾಂದರೆ ಇಲ್ಲಾಗಿದ್ದರೆ ಈ ಥರ ಆಗ್ಬಿಡ್ತಾವೆ ನೋಡಿ ಫ್ರೆಂಡ್ಸ್. ಏನು ಇದೆಲ್ಲ ಹಾಕಿವಲ್ಲ, ಇದೆಲ್ಲ ಹೀರೆ ಗೊಬ್ಬರದಿಂದ ಎಫೆಕ್ಟ್ ಆಗಿರೋದು ನನಗನ್ಸುತ್ತೆ. ಯಾಕಂದರೆ ನಾವು ವರ್ಷದಲ್ಲಿ ಒಂದು 8-10 ಚೀಲ ಎಕರೆಗೆ ಹಾಕ್ತೀವಿ. ಇದರಿಂದ ಮಣ್ಣೆಲ್ಲ ಸ್ವಲ್ಪ ಕಳ್ಕೊಂಡು ಅದರಲ್ಲಿ ಬರೀ ಉಸಿರಿನಂಶ ಉಳ್ಕೊಂಡು ಮಣ್ಣಿನ ಮೇಲ್ಭಾಗದಲ್ಲ ಪ್ರೋಟೀನ್ ಅದು ಪೋಷಕಾಂಶಗಳು ಅರ್ದು ನೀರಿನಲ್ಲಿ ಕೊಚ್ಚಿ ಹೋಗುತ್ತೆ. ಆಲ್ಮೋಸ್ಟ್ ಆಲ್ ಈ ಥರ ನೀರಾವರಿ ಹರಿ ನೀರಾವರಿ ನಾವು ಬಿಡಬಾರ್ದು ಅಂತ ಹೇಳಕತ್ತೀನಿ ಫ್ರೆಂಡ್ಸ್. ಯಾಕಂದರೆ ಇದರಿಂದ ಲಾಸ್ ಇದೆ, ಏನು ಲಾಭ ಇಲ್ಲ. ಕೆಲವಷ್ಟು ಸ್ವಲ್ಪ ಲಾಭ, ಆಮೇಲೆ ನಷ್ಟನೇ ಇದೆ. ಯಾಕಂದರೆ ಇದು ಇರ್ತದಲ್ಲ ಮಣ್ಣು ಮೇಲಿನ ಪದರ ಎಲ್ಲ ಕೊಚ್ಚಿ ಹೋಗಿ ಉಸುಗುನೆಲ್ಲ ತೇಳುತ್ತೆ. ಅದಕ್ಕೆ ಭಾಳ ನೀರು ಹರಿಸಬೇಡ್ರಿ. ಯಾಕಂದ್ರೆ ಸಣ್ಣ ಸಾಲಿ ಇಟ್ಟು ನಮ್ಮಲ್ಲಿ ಈ ಥರ ಮಾಡ್ಬೋದು. ಆದರೆ ನಮ್ಮ ಮನೆಗೆ ನಮ್ಮ ಮತ್ತೆ ಅಲ್ಲಿ ಕೇಳೋದಿಲ್ಲ. ಅದಕ್ಕೆ ನಮಗೆ ಹೇಳಿದ್ರು ಅರ್ಥ ಅಲ್ಲ. ನಿಮ್ಗೆ ಹೇಳಕ್ಕೆ ನೀವು ಈ ಥರ ಬಿಡಕ್ಕೆ ಹೋಗ್ಬೇಡ್ರಿ. ಸಣ್ಣಗೆ ಸಾಲು ಮಾಡ್ಕೊಳ್ಳಿ. ಒಂದೊಂದು ಸಾಲಿಗೆ ಇಷ್ಟು ಸಾಲು ಮಾಡಿ ಆ ಸಾಲೇ 1 ಇಂಚ್ ನೀರು ಬಿಡ್ರಿ. 4-5-6 ಸಾಲು ತೊಯ್ತೇವೆ. ಆ ಥರ ಮಾಡಿದರೆ ನೀರು ಭಾಳ ಕುಡಿತದೆ. ಮತ್ತು ನೀರು ಟೈಮ್ ಕೇಳೋದಿಲ್ಲ. ಹಂಗೆ ಇವತ್ತು ನಾವು ಗೊಬ್ಬರ ಹಾಕೋ ಅಂದ್ಕೊಂಡ್ವಿ. ಆಮೇಲೆ ನಿಮ್ಗೆ ವೀಡಿಯೋ ತೋರಿಸ್ತೀನಿ ಯಾವ ಥರ ಗೊಬ್ಬರ ಹಾಕಕ್ಕೆ ಬಳಕೆ ಹೋಗೋ ಸಾಮಾನುಗಳು ಬಳಕೆ ಮಾಡಿ. ಎಲ್ಲರೂ ಸಿಂಪಲ್ಲಾಗಿ ಕೈಲೇ ಗೊಬ್ಬರ ಹಾಕ್ತಾರೆ. ಒಂದು ಎತ್ತಿಗೆ ಬುಕ್ಕ ಕಟ್ಟಿ ಗೊಬ್ಬರ ಹಾಕ್ತಾರೆ. ಆದರೆ ನಾನು ಹಂಗೆ ಮಾಡೋದು. ನಾವೇ ಸ್ವಂತ ಒಂದು ಚೀಲಕ್ಕೆ ಪೈಪ್ ಕಟ್ಟಿ ಪೈಪ್ಲೆ ಗೊಬ್ಬರ ಹಾಕ್ತೀವಿ. ಆಮೇಲೆ ಅದನ್ನು ಕುಂಟೆ ಹೊಡೆದು ಮುಚ್ಚು, ಆಮೇಲೆ ನೀರು ಬಿಡು. ಆಮೇಲೆ 3-4 ದಿನ ಬಿಟ್ಟು ನೋಡಿರಿ ಬೆಳೆಗಳು 1 ವಾರದಾಗ ಸ್ವಲ್ಪ ಚೇಂಜಸ್ ಕಾಣ್ತವೆ ಅಂತ ಹೇಳಕತ್ತೀವಿ. ಮೊದಲಲ್ಲಿ ಬರೀ ಬೆಳೆಗಳು ಬೆಳೆಸೋದು ಸಾಲ, ನಮಗೋಸ್ಕರ ಅಂತ ತಿನ್ನಕ್ಕೆ ಅವಕ್ಕೂ ಮನೆಗೆ ಹಾಕ್ಯಬೇಕು. ಯಾಕೆ ಇಲ್ಲ, ನಾನು ಕರಿಬೇವು ಗಿಡ ಹಾಕಿದ್ದೆ. ಇದು 1 ವರ್ಷದಿಂದ ಹಾಕಿದ್ದೆ. ಈ ಥರ ಬಂದಿದೆ. ನಾನು ಈಗ ಮನೆಗೆ ಹರ್ಕೊಂಡು ಹೋಗ್ತೀನಿ ಅವಾಗ ಮನೆಗೆ ತಿನ್ನೋಕೆ. ಮತ್ತು ಅಲ್ಲಿ ಒಂದು ನುಗ್ಗೆಕಾಯಿ ನೋಡ್ಬೋದು. ನುಗ್ಗೆಕಾಯಿ ಗಿಡ ಹಾಕಿನ ಅದು 1 ವರ್ಷ ಆಯಿತು. ಇನ್ನೂ 1 ವರ್ಷ ಕಾಯಿ ಕೊಡ್ತದೆ, ನುಗ್ಗೆಕಾಯಿ ಕೊಡ್ತದೆ. ಅದು ತಿನ್ನೋಕೆ ಮನೆಗೆ ತಿನ್ನೋಕೆ ಆಗ್ತಿದ್ದು. ಹೂವಿನ ಗಿಡ ಇದನ್ನು ಹೂವು ಹಾಕಿದ್ರು ಮನೆಗೆ ಆಗ್ತವೆ. ಈ ಥರ ಹೊಲದಲ್ಲಿ ಮನೆಗಾಗೋ ಉಪಯೋಗಗಳನ್ನು ಹಾಕ್ಬೇಕು. ಸುಮ್ಮನೆ ಬೆಳೆದ್ರೆ ಸಾಕಾಗೋದಿಲ್ಲ. ನಮ್ಮ ಮೇಲಿನ ಖರ್ಚುಗಳೆಲ್ಲ ಇಲ್ಲೇ ತೆಕ್ಕೋಬೇಕು. ಇದು ನೋಡಿ ಮೆಹಂದಿ ಗಿಡ ಅಂತ. ಇದು ಹಚ್ಚಿ 1.5 ವರ್ಷ ಆಯ್ತು. ಯಾವ ರೇಂಜ್ ಸಿಗರೇಟ್ ನೋಡಿ. ಇಷ್ಟು ನೈಸ್ ಹಚ್ಚ ಹಸಿರಿಂದಾಗಿ. ಈಗ ಮೊನ್ನೆ ಒಂದು ಮನೆಗೆ ಗಿಡ ಹಾಕಿ ಅದು ಚಿಗುರು ಬಂದಿಲ್ಲ. ಆಮೇಲೆ ನೀವೇ ನೋಡ್ಬೋದು ಯಾವ ಥರ ರೋಗ ಬಂದಿದೆ. ಅದು ಕಂಟ್ರೋಲ್ ಮಾಡಿ ಇದು ಬರೋಕ್ಕೆ ಒಂದು 5-6 ವರ್ಷ ಆಗುತ್ತೆ. ಮನೆಗೆ ಆಗೋಕ್ಕೆ ಒಟ್ಟ ಆಗುತ್ತೆ. ಹೊಲದಲ್ಲಿ ಈ ಥರ ದಿನಗಳು ಮನುಷ್ಯರು ತಿನ್ನೋಕೆ ಅವಾಗ ಟೈಮ್ ಪಾಸ್ ಆಗಲ್ಲ. ಹಣ್ಣು ನಮ್ಮ ಹೊಲದಾಗ ಬೆಳೆದು ತಿಂದರೆ ಎಷ್ಟು ಖುಷಿ ಅಲ್ವಾ, ರೊಕ್ಕ ಕೊಟ್ಟು ತಿನ್ನೋದಕ್ಕಿಂತ. ಅದಕ್ಕೆ ಹೊಲದಲ್ಲಿ ಈ ಥರಗಳ ಸ್ವಲ್ಪ ಬೆಳೆಗಳ ಸೈಡಿಗೆ ಬನ್ನಿಗೆ ಹಾಕಿದ್ರೆ ನಮಗೂ ಬೇಸ್ ಯಾವಾಗ ಮನೆಗೆ ಹಾಕೊಂಡು ಹೋಗಿ ಬರ್ತಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ನಿಮ್ಮ ಹೊಲದಲ್ಲಿ ಈ ಥರ ಬೆಳೆಗಳು ಯಾವ ತರಕಾರಿಗಳು ಹಣ್ಣಿನ ಗಿಡ ಹಾಕಿ ಸುಮ್ಮನೆ ಹಾಕಿ. ನಾನು ಮೊದಲೇ ಹೇಳ್ದಂಗೆ ನಾಳೆ ಗೊಬ್ಬರ ಹಾಕ್ಬಂದಿದ್ವೆಲ್ಲ ತಂದುಬಿಟ್ಟು ನೋಡ್ರಿ ಗೊಬ್ಬರ. ಈಗ ನಮ್ಮ ಅಣ್ಣ ಎಲ್ಲ ಗೊಬ್ಬರ ಬಿಚ್ಚಾಕತ್ತೀವಿ. ಎಷ್ಟು ಅಂದರೆ ಇದಕ್ಕೊಂದು 8 ಚೀಲ ಹಾಕಿವಿ, ಅದಕ್ಕೊಂದು 8 ಚೀಲ ಹಾಕ್ತೀವಿ. ಹಾಕಿ ರೀ ಗೊಬ್ಬರ DAP 20 ಹಾಕಿವಿ ರೀ ಗೊಬ್ಬರ. ಈ ಥರ ಎಷ್ಟು ಚೀಲ ಆಯ್ತು ನೋಡ್ರಿ. ಇದನ್ನ 1 ನಿಮಿಷ 1 ತಾಸು ಹಾಕ್ಬಿಡ್ತೀವಿ. ಈ ಥರ ಇದ್ದಿದ್ದು ಕಲಿಸ್ಬೇಕು. ಮೊದಲು ಫಟ್ ಕಲಿಸೋದು. ಆಮೇಲೆ ಈ ಥರ ನೋಡ್ರಿ ನಾವು ಗೊಬ್ಬರ ಹಾಕೋದು ಚೀಲ ಪೈಪ್ ಮಾಡಿರೋದು. ಇದು ನಮ್ಮ ಬ್ರೋ. ನೆಕ್ಸ್ಟ್ ನಾನು ಬರ್ತೀನಿ ನೋಡಿ 1 ನಿಮಿಷ ಲಾಸ್ಟು. ಈಗ ಈ ಥರ ಹಾಕ್ಯಂದು ಪೈಪ್ ಇಟ್ಕೋಬೇಕು ರೀ. ಸೇಮ್ ಮನೇಲಿ ಕಟ್ಕೊಂಡು ಆಮೇಲೆ ನಾವೇ ಹಾಕ್ಕೋಬೋದು ಗೊಬ್ಬರ. ಒಂದು 4-5 ಬಕೆಟ್ವರೆಗೆ ಅದ್ರದ್ದು ಹಾಕ್ಕೋಬೋದು ಒಳಗಡೆ. ಹಾಕ್ಕೊಂಡು ಈ ಥರ ತೊಯ್ಬಿಡ್ಬೇಕು ನೋಡ್ರಿ. ನೈಸ್ ಒಂಥರ ಬುಕ್ಕದಲ್ಲೇ ಬಿತ್ತಿದಾಗ ಆಗುತ್ತೆ. ಆಮೇಲೆ ಕುಂಟೆ ಹೊಡೆದ್ಬಿಟ್ರೆ ಆಯ್ತು. ಲಾಸ್ಟಿಗೆ ಹೇಳ್ತಾನೆ ಕುಂಟೆ ಹೊಡೆದು ಒಂದು ವೀಡಿಯೋ ಹಾಕಿದೆ. ಆಮೇಲೆ ನಾನು ನೋಡ್ರಿ ಅದು ನನ್ನ ಹೆಂಗೆ ಹಾಕ್ತೀನಿ ನೋಡ್ರಿ. ಈ ಥರ ಮಾಡ್ಕೊಳ್ಳಿ. ಸುಮ್ಮನೆ ಕೈಲೇ ಹೋಗ್ತಾರೆ ಪ್ರತಿಯೊಬ್ಬ ಕೈಯೆಲ್ಲ ಬೇನೆಯಾಗಿ ನೋವೆಲ್ಲ ಆಗುತ್ತೆ. ಸುಮ್ಮನೆ ಈ ಥರ ಮಾಡಿರಿ. ಆಮೇಲೆ ಕುಂಟೆ ಹೊಡೆದ್ರೆ ಅದು ಮುಚ್ಬೇಕಲ್ರಿ ಗೊಬ್ಬರ ಹಾಕಿದ್ದು. ಮುಚ್ಚಕತ್ತ ನೋಡ್ರಿ ನಮ್ಮ ಹೆಣ್ಣು ಮತ್ತು ಗಳೆ ಅಣ್ಣ 1 ಕೇಸ್ ಎತ್ತಿಲೆ ಮುಚ್ಚಿದ ಮೇಲೆ ಮತ್ತೆ ನೀರು ಬಿಡ್ಬೇಕಲ್ರಿ. ರೈತರ ಜೀವ ಅಂದರೆ ಕಾಯ ಬೆಳೆಗಳಿಗೆ ಜೀವ ಕೊಡುತ್ತೀವಿ. ಅದಕ್ಕೆ ರೈತರು ಇಷ್ಟಪಡುವ ಒಂದು ನೀರೇ ಇದೆ. ಈ ಥರ ನೀರು ಬಿಡ್ಬೇಕು ನೋಡ್ರಿ. ಈ ಥರ ಬಿಟ್ರೆ ಗೊಬ್ಬರ ಜಲ್ಲಿ ತೆಗೆದು ಗಿಡ ಬೆಳವಣಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.